ಕರ್ನಾಟಕ ಕಾವಲು ಪಡೆ ವತಿಯಿಂದ ದಿನಾಂಕ 5/5/2025 ಗುಂಡ್ಲುಪೇಟೆ ತಾಲೂಕಿನ ಮಾಡ್ರಹಳ್ಳಿಯಲ್ಲಿ ಇರುವ ಎಸ್ಎನ್ಎಸ್ ಆಂಗ್ಲ ಮಾಧ್ಯಮ ಶಾಲೆಯ ಯಾವುದೇ ಮಾಹಿತಿ ನೀಡದೆ ಶಾಲೆಯನ್ನ ಮುಚ್ಚುತ್ತೇವೆ ಎಂಬ ಸುದ್ದಿಯಿಂದ ಪೋಷಕರು ಆತಂಕಗೊಂಡಿದ್ದು, ಇದರ ಬಗ್ಗೆ ಕ್ರಮ ವಹಿಸಬೇಕು ಎಂದು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಟಿಆರ್ ಸ್ವಾಮಿ ಅವರಿಗೆ ಪೋಷಕರೊಂದಿಗೆ ಕಾವಲು ಪಡೆಯ ನೇತೃತ್ವದಲ್ಲಿ ಕ್ರಮ ವಹಿಸಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್, ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ, ಸಂಚಾಲಕರಾದ ಮಿಮಿಕ್ರಿ ರಾಜು, ರೈತ ಸಂಘದ ಮುಖಂಡರಾದ ನಾಗಾರ್ಜುನ್, ನವೀನ್ ಮಾಡ್ರಹಳ್ಳಿ ಹಾಗೂ ಪೋಷಕರು ಹಾಜರಿದ್ದರು. ಜನರೇಟ್ ಆಗಿಲ್ಲ. ಸುಮ್ಗೆ ಮಾಹಿತಿ ಹೇಳ್ತಾರೆ. SIDS ಅಲ್ಲಿ ಓಪನ್ ಆಗಿರೋದು 20ನೇ ತಾರೀಕು ಮೇಲೇನೆ. ನಮ್ದು TC ಔಟ್, TC ಇನ್ ಹಾಕ್ಬೇಕಾದ್ರೆ ಮೇ 20 ನಂತರನೇ ಅವ್ರಿಗೆ ಹೇಳ್ ಕಳ್ಸಿದ್ದೀನಿ. ಕೇಳಿ, ಅವ್ರಿಗೆ ಹೇಳ್ ಕಳ್ಸಿದ್ದೀನಿ. ಏನ್ ಗೊತ್ತಾ, ಈಗ ಆಡಳಿತ ಮಾಡೋಣ ಕಳಿಸ್ಬಿಟ್ಟು ನಿಮ್ಮ ಸಮ್ಮುಖದಲ್ಲಿ ಅವ್ರಿಗೆ ಪೋಷಕರಿಗೆ ಮಾಹಿತಿ ಹೆಂಗೆ ಸ್ಕೂಲ ಮುಗಿಸ್ತೀವಿ ಇಲ್ಲ ನಡೆಸ್ತೀವಿ, ಅದೇ ನಿಮ್ಗೆ ನಮ್ಮ ಲೆಕ್ಕದ ಪ್ರಕಾರ ಸರ್ ಸ್ಕೂಲ ನಡೆಸ್ತೀನಿ ಅಂದ್ರೆ ನೀವು ಆಡಳಿತ ಮಾಡಿ ನಡೆಸ್ತೀನಿ ಅಂತ ಹೇಳ್ತೀರಾ. ಈಗ ಸ್ಕೂಲ್ ಅಡ್ಮಿಷನ್ ಇಲ್ಲ ಅಂದ್ರೆ ಬೇರೆ ಬೇರೆ ಪೋಷಕರು ಮುಗ್ತಿದ್ರೆ ಬೇರೆ ಬೇರೆ ಕಡೆಗೆ ಅವ್ರ ವೈಯಕ್ತಿಕ ಫೀಸ್ ತಗೊಂಡು ಅದೇ ಈಗ ಒಂದು 80 ಮಕ್ಕಳು ಅಂತಂದ್ರೆ ಅದೊಂದು 20, 30, 40 ಮಕ್ಕಳು ಉಂಟು, 40 ಮಕ್ಕಳು ಇರ್ತವೆ. ಆ ಮಕ್ಕಳಿಗೆ ಸ್ಕೂಲ್ ನಡೆಸ್ತಾರ ಕಂಟಿನ್ಯೂ ನಡೆಸಲೇಬೇಕು ಸರ್. 3 ವರ್ಷದವರೆಗೂ ಕೂಡ ಅವ್ರು ಮುಚ್ಚಬೇಕಾದ್ರೆ ಅಡ್ವಾನ್ಸ್ ಆಗಿರ್ಬೇಕು. ಅವ್ರು ನೆನ್ನೆ ಬಂದ್ಬಿಟ್ಟು ಲೆಟರ್ ಕೊಟ್ಬಿಟ್ಟು ನಾಳೆ ಮುಚ್ಚಿಬಿಡ್ತೀನಿ ಅನ್ನಂಗಿಲ್ಲ. ಅವ್ರು ಹೋದ ವರ್ಷನೇ ರೆಕಗ್ನೈಸ್ 5, 6, 7, 8 ತಗೊಂಡಿದ್ದಾರೆ. ಏನಾಗಿದೆ ಅಂದ್ರೆ ನರ್ಸಿಂಗ್ ಕಾಲೇಜಲ್ಲಿ ಒಂದೇ ಇರಬೇಕು, ಸ್ಕೂಲು ಇರಂಗಿಲ್ಲ, ಒಂದೇ ಸಂಸ್ಥೆಯಲ್ಲಿ ಒಂದೇ ಇರಬೇಕು, ಅವ್ರಿಗೆ ರೆಕಗ್ನೈಸೇಷನ್ ಕೊಡಲ್ಲ ಅಂತ ಅವರು ಅದಕ್ಕೆ ಆಟ ಆಡ್ತಾ ಇದ್ದಾರೆ. ನರ್ಸಿಂಗ್ ಕಾಲೇಜು ಉಳಿಸ್ಕೊಳ್ಳೋದಕ್ಕೋಸ್ಕರ ಆಟ. ಅದನ್ನ ನೀವು ಸರಿಯಾಗಿ ಮಾಹಿತಿ ಕೊಡ್ತಾರೆ ಪೋಷಕರು ಎಲ್ಲರೂ ಗೊತ್ತಿದೆ ನಡೆಸ್ತಾರೆ ಅಂತ. ಇವರು ಇಷ್ಟು ಮಕ್ಕಳನ್ನ ಸ್ಕೂಲ್ ಅಡ್ಮಿಷನ್ ಮಾಡ್ಕೊಳ್ಳೋ ಗೊತ್ತಿಲ್ಲ. ಇಲ್ಲಿರೋ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. ಸ್ಕೂಲ್ ನಡೆಸಬೇಕು, ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಲ್ಲ ಸರ್. ಅನ್ಯಾಯ ಆಗದೆ ಮಧ್ಯಾಹ್ನ ಕರೆಸ್ತಾರಲ್ವಾ, ಕೇಳೋ ಮಧ್ಯಾಹ್ನ ಬರ್ತಾರೆ, 1 ಗಂಟೆ ಅನ್ನ ತಿಂದ್ರೆ